ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾಣಿ ವ್ಲಾಗ್ಸಲ್ಲಿ ಇವತ್ತು ನಾನು 150 ಜನಕ್ಕೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಪಾಯಸ ಮಾಡೋದಕ್ಕೆ ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ದೇವರ ಕೃಪೆಯಿಂದ ತುಂಬ ಚೆನ್ನಾಗಿದ್ದೀನಿ. ನೀವು ದೇವರ ಕೃಪೆ ಆಶೀರ್ವಾದದಿಂದ ತುಂಬ ಚೆನ್ನಾಗಿರ್ತೀರ ಅಂದ್ಕೊಂಡಿದ್ದೀನಿ. ನೋಡಿ, ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ನಾನೊಂದು 100 ಗ್ರಾಮ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಇದಕ್ಕೆ ನಾನೊಂದು 1/4 kg ಅಷ್ಟು ಗೋಡಂಬಿ ಹಾಕಿದ್ದೀನಿ. 1/4 kg ಅಷ್ಟು ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಅಂದರೆ ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಚಿಕ್ಕ ಸ್ಟವಲ್ಲಿ ಇಟ್ಕೊಂಡು ನಾನು ಅಡುಗೆ ಮಾಡೋ ಸ್ಟವಲ್ಲಿ ಇಟ್ಕೊಂಡು ಮಾಮೂಲಿ ಸ್ಟವಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ನಾವು ಒಂದು 100 ಗ್ರಾಮ್ ಅಷ್ಟು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಒಣ ದ್ರಾಕ್ಷಿನ ಕೂಡ ಹಾಕ್ಕೊಂಡು ಅದು ಚೆನ್ನಾಗಿ ನಮಗೆ ಉಬ್ಬಿ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಎರಡು ನೋಡಿ ಎಷ್ಟಾದರೆ ಸಾಕು. ಇವಾಗ ನಾವು ಆಫ್ ಮಾಡ್ಕೊಂಬಿಡೋಣ. ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಆ ತುಪ್ಪ ಎಲ್ಲ ಹಾಗೆ ಇರುತ್ತೆ. ತುಪ್ಪಕ್ಕೆ ನಾನು 1 kg ಅಷ್ಟು ಸೇಮಿಯಾ ಹಾಕ್ಕೊಳ್ತಾ ಇದ್ದೀನಿ. MTR ಸೇಮಿಯಾ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡದೇ ಇರೋ ಸೇಮಿಯಾನ ಹಾಕ್ಕೊಂಡಿದ್ದೀನಿ. 1 kg ಅಷ್ಟು ಹಾಕ್ಕೊಂಡಿದ್ದೀನಿ. 1 kg ಅಷ್ಟು ಹಾಕ್ಕೊಂಡು ನಾನು 2 ಸಾರಿಗೆ ಹುರ್ಕೊಳ್ತಿದ್ದೀನಿ. 1 ಸಾರಿಗೆ ತೋರಿಸ್ತಿದ್ದೀನಿ. ಹಾಕ್ಕೊಂಡು ಹುರ್ಕೊಂಡು ನೋಡಿ, ಮತ್ತೆ ಇನ್ನೊಂದು ಸಾರಿಗೆ ಹಾಕ್ಕೊಂಡು ಹುರಿಯೋದನ್ನು ಕೂಡ ಸ್ವಲ್ಪ ತೋರಿಸ್ತಿದ್ದೀನಿ ಅಷ್ಟೇ. ಮತ್ತೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಾರಿ ಹುರ್ಕೊಳ್ತಿದ್ದೀನಿ. ನೋಡಿ, ನಮ್ಮ ವಿಡಿಯೋ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಹಾಕೋ ವಿಡಿಯೋ ಪೂರ್ತಿ ನಿಮಗೆ ಬಂದು ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ನಾವು ಹಾಕೋ ವಿಡಿಯೋನ ನೋಡ್ಬೋದಾಗುತ್ತೆ. ಪ್ರತಿ ವಿಡಿಯೋನೂ ನೀವು ನೋಡ್ಬೋದಾಗುತ್ತೆ. ನೋಡಿ, ಮತ್ತು ಯಾರದೇ ವಿಡಿಯೋ ನೋಡಿದ್ರು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮಗೂ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಲ್ವ, ಹೇಗೆ ಅಂತೇಳಿ ನಮಗೂ ನೀವು ಕಮೆಂಟ್ ಮಾಡಿದಾಗ ನಮಗೆ ಉತ್ಸಾಹ ಬರುತ್ತೆ. ಮತ್ತು ಏನಾದರೂ ತಪ್ಪಿದರೆ ನಿಮ್ಗೆ ತಿಳಿಸಿದಾಗ ನಮಗೆ ತಿದ್ಕೊಳ್ಳೋದಕ್ಕೂ ಮತ್ತು ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಹೇಗೆ ಅಂತ ಐಡಿಯಾ ಕೂಡ ಬರುತ್ತೆ. ಮತ್ತು ನಿಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಇನ್ನೂ ವಿಡಿಯೋ 4 ಜನ ನೋಡೋದಕ್ಕೆ ಸಹಾಯ ಆಗುತ್ತೆ ಮತ್ತು ನಮಗೆ ಪ್ರೋತ್ಸಾಹ ಆಗುತ್ತೆ. ನೋಡಿ, ಇದಕ್ಕೆ ನಾನೊಂದು 100 ಗ್ರಾಮ್ ಅಷ್ಟು ಬಾದಾಮಿ ಹಾಕ್ಕೊಂಡಿದ್ದೀನಿ. 100 ಗ್ರಾಮ್ ಅಷ್ಟು ಬಾದಾಮಿ, 100 ಗ್ರಾಮ್ ಅಷ್ಟು ಗೋಡಂಬಿನ ನಾನು ಒಂದು 2 ಅವರು ಹಾಲಿನಲ್ಲಿ ನೆನೆಸಿಟ್ಟಿದ್ದೆ. ಬಾದಾಮಿನ ಬಿಡಿಸ್ಕೊಂಡು ಹಾಲಿನಲ್ಲೇ ಹಾಕ್ಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ. ನೈಸಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹಾಕಿದಾಗ ನಮಗೆ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಪಾಯಸ ಗಟ್ಟಿಯಾಗೂ ಬರುತ್ತೆ. ರುಚಿ ತುಂಬ ಚೆನ್ನಾಗಿರುತ್ತೆ. ಬಾದಾಮಿ ಗೋಡಂಬಿ ಎರಡನ್ನೂ ರುಬ್ಬಿ ಹಾಕಿದಾಗ ನಾನು ಮತ್ತೆ ನೋಡಿ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ದೊಡ್ಡ ಪಾತ್ರೆಗೆ ಇಟ್ಕೊಂಡು ನಾನೊಂದು 5 kg ಪಾತ್ರೆದು ಇಟ್ಕೊಂಡಿದ್ದೀನಿ. 5 kg ಪಾತ್ರೆಯಲ್ಲಿ ನಾನೊಂದು 2 ಲೀಟ್ರಷ್ಟು ನೀರು ಹಾಕಿದ್ದೀನಿ ಮತ್ತು 4 ಲೀಟ್ರ್ ಹಾಲು ಹಾಕಿದ್ದೀನಿ. 4 ಲೀಟ್ರ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. 5 ಲೀಟ್ರ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ನಾನು ಗುಡ್ ಲೈಫ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಗಟ್ಟಿ ಇರುತ್ತಲ್ವ, ಹಾಗಾಗಿ 5 ಲೀಟ್ರ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 5 ಲೀಟ್ರ್ ಹಾಲು, 2 ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಹಾಲೆಲ್ಲ ಹಾಕ್ಕೊಂಡ್ಮೇಲೆ ನಾವು ಹಾಲು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ಚೆನ್ನಾಗಿ ಕುದಿಬೇಕು ಹಾಲು. ಮತ್ತು ನೋಡಿ, ಯಾರದೇ ವಿಡಿಯೋ ನೋಡಿದ್ರು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದಾಗ ನಾವು ಏನು ವಿಡಿಯೋ ಹಾಕಿರ್ತೀವಿ, ಏನು ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಮತ್ತು ಏನಾದರೂ ಕಲ್ತ್ಕೊಳ್ಳೋದಿದ್ದರೆ ಕೂಡ ಕಲ್ತ್ಕೋಬೋದಾಗುತ್ತೆ. ಕಲ್ತ್ಕೊಳ್ಳೋಕೆ ಕೂಡ ಈಸಿ ಆಗುತ್ತೆ. ನಾವು ಅರ್ಧಂಬರ್ಧ ವೀಡಿಯೋ ನೋಡಿದಾಗ ನಮಗೆ ಏನು ವೀಡಿಯೋ ಮಾಡಿರ್ತೀವಿ ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. ನಾವು ಹಾಕೋ ವೀಡಿಯೋ ಕೂಡ ಮತ್ತೊಬ್ಬರು ವೀಡಿಯೋ ನೋಡಿ ನಾವು ಅದನ್ನು ಕಲ್ತ್ಕೊಂಡೆ ನಾವು ಹಾಕಿರ್ತೀವಿ. ನಮಗೇನು ಬ್ರಹ್ಮವಿದ್ಯೆಯಲ್ಲ, ಇದೇನು ನಮಗೆ ಹಂಗೆ ಕಲ್ತ್ಕೊಳ್ಳೋದಕ್ಕೂ ಆಗೋದಿಲ್ಲ. ಒಬ್ಬರನ್ನ ನೋಡಿ ಒಬ್ಬರು ಕಲ್ತ್ಕೊಳ್ಳೋದಾಗುತ್ತೆ. ಕಲಿಯೋದಕ್ಕೆ ಏನು ವಯಸ್ಸು ಕೊನೆಯಲ್ಲ, ವಯಸ್ಸಿಲ್ಲ. ಹಾಗಾಗಿ ಕಲ್ತ್ಕೊಂಡಿರ್ತೀವಿ ಅಂದ್ಕೊಳ್ಳಿ. ನೋಡಿ, ಹಾಲು ಕುದಿಯೋಕ್ಕೆ ಬಂದಿದೆ. ಹಾಲು ಕುದ್ದಿದೆ. ಇವಾಗ ನಾನು ಸೇಮಿಯಾನ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಸೇಮಿಯಾನ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಸೇಮಿಯಾ ಹಾಕ್ಕೊಂಡು ನಾವು ಸಕ್ಕರೆ ಹಾಕೋದಕ್ಕೆ ಮುಂಚೆ ಸೇಮಿಯಾನ ಹಾಕಿ ಒಂದು 10 ನಿಮಿಷ ನಾವು ಬೇಯಿಸ್ಕೊತಿದ್ವಿ. ಸೇಮಿಯಾ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಒಂದು 10 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡು ನೋಡಿ, ಇವಾಗ ಸೇಮಿಯಾ ಎಲ್ಲ ಹಾಕ್ಕೊಂಡಿದ್ದೀನಿ. ಸೇಮಿಯಾ ಎಲ್ಲ ಹಾಕ್ಕೊಂಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಬೇಯಲಿ, ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ಯಾಕಂದರೆ ಗಂಟಾಗಿರುತ್ತೆ ಸೇಮಿಯಾ ಎಲ್ಲ, ಗಂಟಾಗಿರುತ್ತೆ. ಹಂಗಾಗಿ ನಾವು ತಿರುಗಿಸ್ಕೋಬೇಕಾಗುತ್ತೆ ಚೆನ್ನಾಗಿ. ಇದು ನೋಡಿ, ನಮಗೆ ಡ್ರೈ ಸೇಮಿಯಾ ಇತ್ತು, ಉದ್ದುದ್ದ ಸೇಮಿಯಾ ಬರುತ್ತಲ್ಲ, ಅದು ಇತ್ತು ಮನೇಲಿ 2 ಪ್ಯಾಕೆಟು. ಅದನ್ನು ಕೂಡ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದನ್ನು ಕೂಡ ಪುಡಿ ಮಾಡಿ ಹಾಕಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿತ್ತು ಸೇಮಿಯಾ.
ಮತ್ತು ಗೋಡಂಬಿ ಬಾದಾಮಿ ಪೇಸ್ಟನ್ನು ಹಾಕಿದ್ದೀನಿ ನೋಡಿ. ಪೇಸ್ಟನ್ನು ಕೂಡ ಹಾಕಿ ನೋಡಿ, ಇಷ್ಟ ಆಗಿದೆ ನಮಗೆ. ಎಲ್ಲ ಒಂದು 10 ಲೀಟ್ರ್ವರೆಗೂ ಬಂದಿದೆ, 10-15 ಲೀಟ್ರ್ವರೆಗೂ ಬಂದಿದೆ ಪಾಯಸ ನಮಗೆ. ಹಾಕಿ ನೋಡಿ, ಇದಕ್ಕೆ 1 ಲೀಟ್ರಷ್ಟು ನೀರು ಹಾಕಿ ನಾ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಪೇಸ್ಟನ್ನು ಹಾಕಿದಾಗ ಗಟ್ಟಿ ಆಗಿಬಿಡುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಚೆನ್ನಾಗಿ ಕುದಿಬೇಕು. ಕುದ್ದಾದಮೇಲೆ ನಾವು ಸಕ್ಕರೆನ ಹಾಕ್ಕೋಬೇಕಾಗುತ್ತೆ. ಇವಾಗ ಇದಾದಮೇಲೆ ಹಾಲು ಕುದ್ದಿದೆ, ಹಾಲು ಚೆನ್ನಾಗಿ ಕುದ್ದಿದೆ ನೋಡಿ. ಇವಾಗ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಇದೆಯಲ್ವ ಪಾಯಸ, ಹಾಗಾಗಿ ಏಲಕ್ಕಿನ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ನೋಡಿ. ಇವಾಗ ಸೇಮಿಯಾ ಬೆಂದಿದೆ, ಸೇಮಿಯಾ ಬೆಂದಾಗಿದೆ. ಇವಾಗ ನಾವು ಶುಗರ್ ಹಾಕ್ಕೊಳ್ಳೋಣ, ಸಕ್ಕರೆ ಹಾಕ್ಕೊಳ್ಳೋಣ ನೋಡಿ. ಸಕ್ಕರೆ ನಾನು 2 kg ಅಷ್ಟು ಸಕ್ಕರೆ ಹಾಕಿದ್ದೀನಿ. ಇದಕ್ಕೆ 2 kg ಅಷ್ಟು ಸಕ್ಕರೆ ಹಾಕಿದ್ದೀನಿ. ಯಾಕೆಂದರೆ ಸಕ್ಕರೆ ಜಾಸ್ತಿ ಇದ್ದರೆ ತಿನ್ನೋದಕ್ಕಾಗೋದಿಲ್ಲ, ಎಗಟು ಹೊಡೆದು ಬಿಡುತ್ತೆ ಅಂತೇಳಿ 2 kg ಅಷ್ಟು ಸಕ್ಕರೆ ಇಡಿಸಿದೆ ನನಗೆ. ಇದಕ್ಕೆ 2 kg ಸಕ್ಕರೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಕುದಿಯಕ್ಕೆ ಬಿಡಬೇಕಾಗುತ್ತೆ. ಕುದಿಯಕ್ಕೆ ಬಿಟ್ಟಾಗ ನಮಗೆ ಪಾಯಸ ಗಟ್ಟಿ ಆಗ್ತಾ ಬರುತ್ತೆ ನೋಡಿ. ಗಟ್ಟಿ ಆಗ್ತಾ ಬಂದಿದೆ. ಪೇಸ್ಟು ಬಾದಾಮಿ ಗೋಡಂಬಿ ಪೇಸ್ಟ್ ಹಾಕಿದ್ದೀವಲ್ಲ, ಹಾಗಾಗಿ ಗಟ್ಟಿ ಆಗಿಬಿಡುತ್ತೆ. ಸಾಕಾಗಿಲ್ಲ ಅಂತ ಇನ್ನೊಂದು 1/4 kg ಹಾಕಿದ್ದೀನಿ. ಒಟ್ಟು 2/4 kg ಸಕ್ಕರೆ ಹಾಕಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸನ್ನ ಕೂಡ, ಹುರಿದಿರೋ ಡ್ರೈ ಫ್ರೂಟ್ಸನ್ನ ಹಾಕಿ ನಾವು ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಇವಾಗ ಹಾಕಿ ನಾವು ಇವಾಗ ಪಾಯಸ ಮುಗ್ದಿದೆ, ಪಾಯಸ ಆಗಿದೆ ನೋಡಿ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ. ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಮಾಡಿ ನೋಡಿ, ಅಳತೆ ಹೇಳಿದ್ದೀನಿ. ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವೀಡಿಯೋನ ಪೂರ್ತಿ ವೀಡಿಯೋ ನೋಡಿ ನಿಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಮ್ಮದು ಇನ್ನೂ ದೇವರ ವಾಕ್ಯದ ಚಾನಲ್ ಇದೆ, ಸೂಸನ್ ಇಂದಿರಾ ದೇವರ ವಾಕ್ಯಗಳು ಅನ್ನೋ ಚಾನಲ್ ಇದೆ. ಇಂದಿರಾ ಮನೆ ಅಡಿಗೆ ಚಾನಲ್ ಇದೆ, ಮತ್ತು ಇಂದ್ರಾಣಿ ವ್ಲಾಗ್ಸ್ ಅಂತ ಒಂದು ಚಾನಲ್ ಇದೆ. ಇಷ್ಟು ಚಾನಲ್ಗೂ ನೀವು ಕಮೆಂಟ್ ಮಾಡಬೇಕು, ನೋಡಿ ಮಾಡಬೇಕು ಅಂತ ಅಂದ್ಕೊಳ್ಳಿ ನೋಡಿ. ಇದನ್ನು ಪಾಯಸ ತೊಗೊಂಡೋಗಿ ನಾವು ಚರ್ಚಲ್ಲಿ ಹಂಚ್ತಿದ್ದೀವಿ ನೋಡಿ. ಹಂಚೋದನ್ನು ಕೂಡ ತೋರಿಸಿದ್ದೀನಿ. ಇದನ್ನು ನನ್ನ ಮುಂಚಿನ ವೀಡಿಯೋಲಿ ಕೂಡ ಹಾಕಿದ್ದೀನಿ, ಚರ್ಚ್ಗೆ ಹೋಗಿದ್ದಿದ್ದು ವೀಡಿಯೋ ಕೂಡ. ನಮ್ಮ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.